ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕ್ಯಾಪ್ಟನ್ ಅರ್ಜುನನ ಸ್ಮಾರಕ ಉದ್ಘಾಟನೆಯನ್ನ ಮಾಡಿದ ಸಚಿವ ಈಶ್ವರ್ ಖಂಡ್ರೆ ಎಚ್ಡಿ ಕೋಟೆ ತಾಲೂಕಿನ ಡಿಬಿ ಕುಪ್ಪೆಯಲ್ಲಿ ಉದ್ಘಾಟನೆಯನ್ನ ಮಾಡಲಾಗಿದೆ. ಅರ್ಜುನನ ವಾಸಸ್ಥಾನದಲ್ಲಿ ಸ್ಮಾರಕ ನಿರ್ಮಾಣ ಮಾಡಲಾಗಿತ್ತು. ಡಿಬಿ ಕುಪ್ಪೆಯ ಬಳ್ಳೆ ಅರಣ್ಯ ಶಿಬಿರದ ಬಳಿ ನಿರ್ಮಾಣ ಮಾಡಲಾಗಿದೆ. ಆನೆ ಸೆರೆ ಕಾರ್ಯಾಚರಣೆಯಲ್ಲಿ ಮೃತಪಟ್ಟಿತ್ತು ಅರ್ಜುನ. ಹಾಸನದ ಯಳಸೂರು ಅರಣ್ಯದಲ್ಲಿ ಮೃತಪಟ್ಟಿದ್ದ ಅರ್ಜುನ 2023 ಡಿಸೆಂಬರ್ 4ರಂದು ಏಕಾಂಗಿಯಾಗಿ ಹೋರಾಡಿ ಸಾವನ್ನಪ್ಪಿದ್ದಂಥ ಆನೆ 8 ಬಾರಿ ವಿಶ್ವವಿಖ್ಯಾತ ಮೈಸೂರು ಚಿನ್ನದ ಅಂಬಾರಿಯನ್ನ ಹೊತ್ತಿದ್ದಂಥ ಹೆಗ್ಗಳಿಕೆ ಕೂಡ ಅರ್ಜುನನಿಗಿತ್ತು. 2.98 ಮೀಟರ್ ಎತ್ತರ, 3.74 ಮೀಟರ್ ಉದ್ದ, 650 ಕೆಜಿ ತೂಕದ ಪ್ರತಿಮೆಯನ್ನ ನಿರ್ಮಿಸಲಾಗಿದೆ. ಅದನ್ನು ಅರಣ್ಯ ಸಚಿವರು ಈಶ್ವರ ಖಂಡ್ರೆ ಅವರು ಇದೀಗ ಉದ್ಘಾಟಿಸಿದ್ದಾರೆ. ಹೆಮ್ಮೆಯಿಂದ ಅರ್ಜುನ ಆನೆ ಸ್ಮಾರಕದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಪರಿಸರ ಪ್ರಕೃತಿ ಬಗ್ಗೆ ಕಳಕಳಿ ಉಳ್ಳಂಥವರೆಲ್ಲ ಇಲ್ಲಿ ಸೇರಿದ್ದಾರೆ ಮತ್ತು ಅರ್ಜುನ ಆನೆಯ ಅಭಿಮಾನಿಗಳು ಎಲ್ಲ ಇಲ್ಲಿದ್ದೀರಿ. ಮಾಧ್ಯಮದ ಮಿತ್ರರೇ, ಬಂಧುಗಳೇ, ತಮಗೆಲ್ಲ ತಿಳಿದಿರುವಂತೆ ಅರ್ಜುನ ಆನೆ ಹುತಾತ್ಮ ಆಗಿ ಇವತ್ತು ಸುಮಾರು ಕಾಲ ಆಗಿದೆ. ಅರ್ಜುನ ಆನೆ ಭೌತಿಕವಾಗಿ ನಮ್ಮ ಜೊತೆಯಲ್ಲಿಲ್ಲ, ಆದರೆ ಇಡೀ 7 ಕೋಟಿ ಕರ್ನಾಟಕ ಜನರ ಮನಸ್ಸಿನಲ್ಲಿ ಅರ್ಜುನ್ ಆನೆ ನೆಲೆಸಿದ್ದಾನೆ. ಅರ್ಜುನ್ ಆನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮನೆ ಮನೆ ಮಾತಾಗಿದ್ದಂಥ ಅರ್ಜುನ್ ಆನೆ ದಸರಾದಲ್ಲಿ ಸುಮಾರು 8 ಸಲ ಅಂಬಾರಿಯನ್ನು ಹೊತ್ತು ಇವತ್ತು ಜಂಬೂ ಸವಾರಿಯಲ್ಲಿ ಭಾಗಿಯಾಗಿ ಕ್ಯಾಪ್ಟನ್ ಅನ್ನಿಸಿಕೊಂಡು ಇವತ್ತು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂಥದ್ದು ಅರ್ಜುನ್ ಆನೆ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿಯಲ್ಲಿ ಯಾವುದೇ ಪ್ರದೇಶದಲ್ಲಿ ಈ ಪುಂಡು ಇವತ್ತು ಮದ ಏರಿದಂಥ ಆನೆಗಳಿರ್ಬೋದು, ಹಾಗೆ ಇವತ್ತೇನು ಹುಲಿಗಳಿರ್ಬೋದು, ಈ ಕಾರ್ಯಾಚರಣೆಯಲ್ಲಿ ಇವಕ್ಕೆಲ್ಲ ಸೆರೆ ಹಿಡಿಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಮೊದಲು ನಾವು ಯಾರಿಗಾದರೂ ಸ್ಮರಿಸುವುದು ಅಂತೇಳಿದರೆ ಅರ್ಜುನ್ ಆನೆಗೆ ಸ್ಮರಿಸುವಂಥದ್ದು. ಹೀಗಾಗಿ ಅನೇಕ ಕಾರ್ಯಾಚರಣೆಯಲ್ಲಿ ಹುಲಿ ಸೆರೆ ಹಿಡುವಂಥ ಕಾರ್ಯಾಚರಣೆಯಲ್ಲಿ ಈ ಭಾಗದಲ್ಲಿನೂ ಅರ್ಜುನ್ ಆನೆ ಭಾಗಿಯಾಗಿದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ, ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಆನೆ ಸೆರೆಹಿಡಿಯುವಂಥ ಕಾರ್ಯಾಚರಣೆ ಅದು ಕೊಡಗಲ್ಲಿರ್ಬೋದು, ಹಾಸನಲ್ಲಿರ್ಬೋದು, ಚಿಕ್ಕಮಗಳೂರಲ್ಲಿರ್ಬೋದು, ಎಲ್ಲೇ ಇದ್ದರೂ ಅರ್ಜುನ್ ಆನೆ ಮುಂಚೂಣಿಯಲ್ಲಿ ಇರ್ತಿದ್ದ. ಇವತ್ತು ಬಹಳ